ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಇದೇನಪ್ಪ ನೊಣ ಮುತ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಇದು ಬಂದು ಪಿಜ್ಜಾ ಥಿಯರಿ ಕಾರ್ಟು. ಇಲ್ಲಿ ವೈಡ್ ಆ್ಯಂಡ್ ವೆರೈಟಿ ಆಫ್ ಪಿಜ್ಜಾ ಮಾಡ್ತಾರೆ ಆ್ಯಂಡ್ ತುಂಬ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಪಿಜ್ಜಾ ಎಲ್ಲರಿಗೂ ಸಿಗಲಿ ಅಂತ ಈ ಕಾನ್ಸೆಪ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ. ಪಿಜ್ಜಾ ಮಾತ್ರ ಒಳ್ಳೆ ಚೀಸ್ ಕರ್ಗೋಗೋ ಥರ ಕರ್ಗೋಗುತ್ತೆ. ಯಾಕೆಂದರೆ ಇಲ್ಲಿ ನಿಮ್ಮ ಕಣ್ಣು ಮುಂದೆನೇ ಫ್ರೆಶ್ ಬೇಸ್ನ ಮಾಡಿ ಆಮೇಲೆ ಅದಕ್ಕೆ ಪ್ರೀಮಿಯಂ ಕ್ವಾಲಿಟಿ ಟಾಪಿಂಗ್ಸ್ನೆಲ್ಲ ಹಾಕಿ ಬೇಕ್ ಮಾಡಿ ಕೊಡ್ತಾರೆ. ಸೊ ಹೇಗೆ ಮಾಡ್ತಾರೆ ಬನ್ನಿ ನೋಡುವ. ಇವಾಗ ಇವರು ಮಾಡ್ತಾ ಇರೋದು ಪಿಜ್ಜಾ ಥಿಯರಿ ಸ್ಪೆಷಲ್ ಪಿಜ್ಜಾ ಅಂತ. ಎಲ್ಲ ವೆಜಿಟೇಬಲ್ಸ್ ಮಿಕ್ಸ್ ಮಾಡಿ ಹಾಕ್ತಾರೆ. ಸಖತ್ತಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ಮಾಡ್ತಾರೆ ಅಂತ. ಫಸ್ಟ್ ಇವರು ಟೊಮೊಟೊ ಸಾಸ್ನ ಅದ್ರ ಮೇಲೆ ಕೋಟ್ ಮಾಡ್ತಾರೆ. ಅದಾದಮೇಲೆ ಇವರು ಪನ್ನೀರ್ನ ಹಾಕ್ತಾರೆ. ಸೊ ಒಂದೊಂದಾಗೆ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗ್ತಾರೆ. ಇದೊಂಥರ ಮ್ಯಾಂಗೋ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಇವರು ಆಲಿವ್ಸ್ನ ಹಾಕ್ತಾ ಇದ್ದಾರೆ. ಆಲಿವ್ಸ್ ಕೂಡ ಹೆಲ್ತ್ಗೆ ಸಖತ್ತಾಗಿರುತ್ತೆ. ಅದಾದಮೇಲೆ ಇವರು ಜಲ್ಪಿನೂ ಹಾಕ್ತಾರೆ. ಇದು ಅಷ್ಟೇ ಹುಳಿ ಟೇಸ್ಟ್ ಕೊಡುತ್ತೆ ನಿಮಗೆ. ಹಾಗೆ ಬಾಯಲ್ಲಿ ಇಡ್ತಾ ಇದ್ದರೆ ಜ್ಯೂಸಿ ಫ್ಲೇವರ್ ಫೀಲ್ ಆಗುತ್ತೆ. ಸೊ ಇದು ನೋಡ್ಬೋದು ನೀವು, ಬಿಗ್ ಚಿಲ್ಲೀಸ್ ಹಾಕ್ತಾಯಿದ್ರು. ಅದಾದಮೇಲೆ ಇವರು ಮೊಜಿಲಾ ಚೀಸ್ನ ಫುಲ್ಲು ಕವರಪ್ ಮಾಡ್ತಾರೆ ಪಿಜ್ಜಾಗೆ. ಸೊ ಅದೇ ನಿಮಗೆ ಫುಲ್ಲು ಟೇಸ್ಟ್ ಕೊಡೋದು. ಸೊ ನೋಡ್ಬೋದು ಇದರಿಂದ ಪಿಜ್ಜಾ ಎತ್ಕೊಂಡು ಓವನ್ಗೆ ಹಂಗೆ ಹಾಕ್ತಾರೆ. ಸೊ ಇದು ಒಂದು ಕರೆಕ್ಟ್ ಟೆಂಪ್ರೇಚರಲ್ಲಿ ಬೇಕಾದರೆ ಮಾತ್ರ ನಿಮಗೆ ಆ ಫ್ಲೇವರ್ ಬರೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಬಟರ್ನ ಇವರು ಕೋಟ್ ಮಾಡ್ತಾ ಇದ್ದಾರೆ. ಇದು ಬಂದು ಫ್ರೆಶ್ ಕಾರ್ನ್ ಪಿಜ್ಜಾ ಅಂತ. ಕಾರ್ನೆಲ್ಲ ಹಾಕಿ ಸಖತ್ತಾಗಿ ಕೋಟ್ ಮಾಡಿದ್ದಾರೆ. ನೋಡಿ ಹೇಗೆ ಚೀಸ್ನ ಕವರಪ್ ಮಾಡ್ತಾ ಇದ್ದಾರೆ ಅಂತ. ಹಾಗೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ಸೋ ಯಮ್ಮಿ. ಇವಾಗ ಮಾಡ್ತಾ ಇರೋದು ಪೈನಾಪಲ್ ಪಿಜ್ಜಾ. ಪೈನಾಪಲ್ಸ್ ಟಾಪಿಂಗ್ಸ್ ಹಾಕ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಡೆಸರ್ಟ್ ಪಿಜ್ಜಾ ಬೇಕು ಅಂದರೆ ಜನಗಳು ಇದನ್ನು ತಗೋತಾರೆ. ಚೀಸು ಕೂಡ ಫ್ರೆಶ್ ಆಗಿ ಹಾಕೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು ನೋಡ್ಬೋದು ನೀವು, ಬಟರ್ನ ಕೋಟ್ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ಮಶ್ರೂಮ್ ಪಿಜ್ಜಾ ಅಂತ. ಮಶ್ರೂಮ್ ಲವರ್ಸ್ ಯಾರು ಇದ್ದರೆ ಇಲ್ಲಿ ಸಖತ್ತಾಗಿ ಮಶ್ರೂಮ್ ಪಿಜ್ಜಾ ಸಿಕ್ಕೇ ಸಿಗುತ್ತೆ. ಬಂದು ಟ್ರೈ ಮಾಡಿ. ಓಕೆ ಅಣ್ಣ. ಇಲ್ಲಿ ನೋಡ್ಬೋದು ಮಶ್ರೂಮ್ನ ಹಾಗೆ ಸ್ಪ್ರಿಂಕಲ್ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಮಶ್ರೂಮ್ ಪಿಜ್ಜಾ. ನಾನು ಆವಾಗಲೇ ಹೇಳ್ದಂಗೆ ಮಶ್ರೂಮ್ನ ಸಖತ್ತಾಗಿ ಇಲ್ಲಿ ಹಾಕ್ತಾರೆ. ಅದ್ರ ಜೊತೆ ಚೀಸ್ನ ಹಾಕಿದ್ರೆ ಆಹಾ, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಎಲ್ಲರೂ ಬಂದು ಇಲ್ಲಿ ಬಂದು ಟೇಸ್ಟ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಟಾಪಿಂಗ್ಸ್ನ ಯೂಸ್ ಮಾಡ್ತಾರೆ. ಸೊ ನಿಮಗೆ ಫ್ರೆಶ್ ಟೇಸ್ಟ್ ಅದಕ್ಕೇ ಬರ್ತಾ ಇರೋದು. ಅದಾದಮೇಲೆ ಪಿಜ್ಜಾನ ಇವರು ಒಂದು ಟೆಂಪ್ರೇಚರಲ್ಲಿ ಬೇಕ್ ಮಾಡ್ತಾರೆ. ಅದಕ್ಕೇನು ಅದು ಒಂದು ಹದವಾಗಿ ಬೇಯಿದ್ರೆ ಮಾತ್ರ ನಿಮಗೆ ಆ ಟೇಸ್ಟ್ ಕೊಡುತ್ತೆ. ಓಕೆ ಪುಟ್ಟ, ಮುಂದೆ ಯಾರು ಹೇಳಿದ್ದು? ಯಾರ ಜೊತೆ? ನಿಮ್ಮ ಹುಡುಗನ ಸರ್? ಓಕೆ ಓಕೆ. ನಾನಿಲ್ಲಿ ಪಿಜ್ಜಾ ಥಿಯರಿ ಸ್ಪೆಷಲ್ ತೊಗೊಂಡಿದ್ದೀನಿ. ಚೀಸ್ ಮಾತ್ರ ಬೆಣ್ಣೆ ಥರ ಕರೆಕ್ಟ್ ಇದೆ. ಫುಲ್ಲು ಫ್ರೆಶ್ ಬೇಸಲ್ಲಿ ಮಾಡ್ತಾರೆ. ಬೇಸ್ ಕೂಡ ಫುಲ್ಲು ತಿನ್ನಾಗಿದೆ.
ಸೊ ಇಲ್ಲೇ ನಿಮ್ಮ ಕಣ್ಣು ಮುಂದೆನೇ ಮಾಡ್ಕೊಡ್ತಾರೆ, ಕೊಡ್ಬೇಕಲ್ಲ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ ಬೇಕಲ್ಲ? ಯಾವ್ಯಾವ ಟಾಪಿಕ್ಸ್ ಹಾಕ್ಬೇಕು ಅಂತ. ಸೊ ಇಲ್ಲಿ ಹೆವಿ ಕ್ರೌಡ್ ಆಗುತ್ತೆ. ಸಂಜೆ ಬಂತು ಅಂದರೆ ನಿಮಗೆ ಮಿನಿಮಮ್ 15 to 20 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕು. ಸೊ ಎಲ್ಲರಿಗೂ ಪಿಜ್ಜಾ ಥಿಯರಿಗೆ ಬಂದು ತಿನ್ನೋದಕ್ಕೆ ರೆಕಮೆಂಡ್ ಮಾಡ್ತೀನಿ. ಇದು ಫುಡ್ ಸ್ಟ್ರೀಟಲ್ಲಿ ಲೊಕೇಟ್ ಆಗಿದೆ. ಸೊ ಲೊಕೇಶನ್ನ ಟ್ಯಾಗ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು. ಯಾವ ತೊಗೊಂಡಿದ್ದೀರಾ ಮೇಡಮ್ ಇದು? ಇದು ಸ್ಪೆಷಲ್ ಥೆರಪಿ ಪಿಜ್ಜಾ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ, ಇಟ್ಸ್ ನೈಸ್. ಓಕೆ. ಸೊ ನೀವು ಇಲ್ಲಿ ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡ್ತೀರಾ? ಶೋರ್. ನಾನು ಸಿಗ್ನಾಕ್ನಳ್ಳಿಯಿಂದ ಬರ್ತೀನಿ, ಆಲ್ಮೋಸ್ಟ್ ಒಂದು ತುಂಬ ಸತಿ ಬರ್ತೀನಿ ಇಲ್ಲಿಗೆ. ಥ್ಯಾಂಕ್ ಯು. ಸರ್ ನಿಮ್ಮ ಪಿಜ್ಜಾ ಥಿಯರಿ ಓಪನ್ ಆಗಿ ಎಷ್ಟು ವರ್ಷ ಆಯಿತು? ಸರ್ ಇದು 8th ಮಂತ್ ರನ್ನಿಂಗು. 8 ಮಂತ್ ರನ್ನಿಂಗಾ? ಸರ್ ಇದು ನಿಮ್ಮಲ್ಲಿ ಯಾವ್ಯಾವ ಪಿಜ್ಜಾ ಅವೈಲಬಲ್ ಇರುತ್ತೆ? ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 10-12 ಥರ ವೆರೈಟಿ ಇದೆ ಸರ್. ಸ್ವೀಟ್ ಕಾರ್ನು, ಬೇಬಿ ಕಾರ್ನು, ಕ್ಯಾಪ್ಸಿಕಮ್ಮು, ಮಶ್ರೂಮು, ಪೈನಾಪಲ್, ಅದೇ ಟ್ರಾಪಿಕಲ್, ಮಾರ್ಗರಿಟಾ, ಮಿಕ್ಸ್ ವೆಜ್ಜು, ಪಿಜ್ಜಾ ಥಿಯರಿ ಸ್ಪೆಷಲ್. ಅದೇ ಶಾರ್ಟ್ ಟೈಮ್ ಪಾಸ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಗಾರ್ಲಿಕ್ ಬ್ರೆಡ್ ಪಿಜ್ಜಾ ಮಾಡ್ತಾ ಇದ್ದೀನಿ. ಓಕೆ. ಸೊ ಎಲ್ಲ ಫ್ರೆಶ್ ಶಾರ್ಟ್ ಟೈಮ್ ಪಾಸ್ತಾ, ಅದೇ ಆಲ್ಫರಿಡೋ ಮತ್ತು ಮ್ಯಾಕ್ ಆ್ಯಂಡ್ ಚೀಸ್. ಓಕೆ. ಸೊ ಎಲ್ಲ ನೀವು ಫ್ರೆಶ್ ಬೇಸೇ ಮಾಡೋದು? ಹೌದು ಸರ್, ಫ್ರೆಶ್ ಬೇಸ್ ಸರ್. ಓಕೆ ಸರ್. ಇದು ಸರ್ ನಿಮ್ಮಲ್ಲಿ ಜಾಸ್ತಿ ಸೆಲ್ ಆಗೋ ಪಿಜ್ಜಾ ಯಾವುದು? ಸರ್ ನಮ್ಮದು ಬೆಸ್ಟ್ ಸೆಲ್ಲರ್ ಬಂದು ಮಿಕ್ಸ್ ವೆಜ್ಜು ಮತ್ತು ಪಿಜ್ಜಾ ಥಿಯರಿ ಸ್ಪೆಷಲ್ ಅಂತ. ಓಕೆ, ಮಿಕ್ಸ್ ವೆಜ್ ಆ್ಯಂಡ್ ಪಿಜ್ಜಾ ಥಿಯರಿ ಸ್ಪೆಷಲ್ ಅಂತ. ಸೊ ಇದು ಟೈಮಿಂಗ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಸರ್ ಇದು 6 PM to 11 PM ಸರ್. ಓಕೆ. ವಿಜಯನಗರ ಫುಡ್ ಸ್ಟ್ರೀಟ್. ಓಕೆ ಸರ್, ಇದು ಎಲ್ಲ ದಿನ ಅವೈಲಬಲ್ ಇರುತ್ತಾ? ಹೌದು ಸರ್, ಆಲ್ 7 days ಓಪನ್, ಇಯರ್ ಓಪನ್. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ ಗಾರ್ಲಿಕ್ ಬ್ರೆಡ್ ರೆಡಿ ಆಗ್ತಾ ಇದೆ. ಸೊ ಹ್ಯೂಜ್ ಕ್ರೌಡ್ ಇರೋದ್ರಿಂದ ಸೊ ವೇಟಿಂಗ್ ಟೈಮ್ ಬಂದು 15 to 20 ಮಿನಿಟ್ಸ್ ವೆಯ್ಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ವೆಯ್ಟ್ ಮಾಡಿದ್ರೆ ವರ್ತಿ ಇರುತ್ತೆ ಫ್ರೆಂಡ್ಸ್. ಸೊ ನೋಡ್ಬೋದು ನೀವು ಎಲ್ಲರೂ ಹೇಗೆ ಮುತ್ಕೊಂಡಿದ್ದಾರೆ ಅಂತ. ಸೊ ಇದೇ ಥರ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.